ಓಂ ನಮೋ ಭಗವತಿ ವಾಸುದೇವಾಯ. ಓಂ ಹುಂ ಹುಂ ಹನುಮತೆ ಫಟ್. ಈ ಮಂತ್ರಗಳ ಜಪ ಮಾಡಿ ಗ್ರಹಗಳಿಂದ ಆಗೋ ದೋಷ ಮನೆಗಳಿಗೆ ನಿವಾರಣೆ ಆಗುತ್ತದೆ. ಶನಿಯ ಮನೆ ಯಾವ ರೀತಿ ಇರುತ್ತದೆ ಎಂದರೆ ಪಶ್ಚಿಮ ದಿಕ್ಕಿನ ಬಾಗಿಲು ಇರುತ್ತದೆ. ಬಲಗಡೆಯಲ್ಲಿ ಒಂದು ದೊಡ್ಡ ಬೆಳಕು ಬೀಳದಿರುವ ರೂಮ್ ಇರುತ್ತದೆ. ಒಳಗಡೆ ಕತ್ತಲೆ ಇರುತ್ತದೆ. ಮನೆಯೊಳಗೆ ಕಲ್ಲು ಇರಬಹುದು. ಮೆಟ್ಟಿಲುಗಳಿಗೆ ಮರ ಹಾಕಿರಬಹುದು. ದೊಡ್ಡ ಕಂಬಗಳು ಮನೆಯೊಳಗೆ ಇರಬಹುದು. ರಾಹುವಿನ ಮನೆ ಗುಂಡಿಗಳು ತೆಗೆದು ಹಾಗೆಯೇ ಮುಚ್ಚಿರಬಹುದು. ಸುತ್ತಮುತ್ತ ಮನೆಯ ಉಪಯೋಗಿಸಿದ ನೀರು ಮುಖ್ಯ ಬಾಗಿಲಿನ ಕೆಳಗಡೆಯಿಂದಲೇ ಹೊರಗೆ ಹೋಗಬಹುದು, ಅಥವಾ ಚರಂಡಿಗಳು ಹತ್ತಿರ ಇರಬಹುದು, ಅಥವಾ ಚರಂಡಿ ಮೇಲೆ ಮನೆ ಕಟ್ಟಿರಬಹುದು. ಸಂತಾನ ತೊಂದರೆ ಇರೋರು ಅಕ್ಕಪಕ್ಕ ಇರಬಹುದು, ಅಥವಾ ಜಗಳ ಕದನ ಗಲಾಟೆ ಮಾಡುವ ಜನರು ಸುತ್ತಮುತ್ತ ಇರಬಹುದು. ಹೊಗೆ ಗಲೀಜು ತಾರಸಿನ ಆವಾಗ ಬದಲಾವಣೆ ಮಾಡುವುದು, ಇದು ರಾಹುವಿನ ಮನೆ. ಕೇತುವಿನ ಮನೆ ಬಾಗಿಲು ಕಿಟಕಿ ಹೆಚ್ಚಾಗಿರುತ್ತದೆ. ಎರಡು ಕಡೆ ದಾರಿಗಳು ಇರುತ್ತದೆ. ಮನೆ ಹತ್ತಿರ ಪಾಳು ಬಿದ್ದಿರುವ ಮನೆ ಅಥವಾ ಹಂದಿ ನಾಯಿಗಳು ಮನೆ ಹತ್ತಿರ ಓಡಾಡುತ್ತಿರಬಹುದು. ಅಶುದ್ಧ ಗಾಳಿ ಬರುತ್ತಿರಬಹುದು. ಅಂದರೆ 3 ಕಡೆ ಮುಚ್ಚಿ ಒಂದೇ ದಿಕ್ಕಿನಲ್ಲಿ ಗಾಳಿ ಅಶುದ್ಧ ಗಾಳಿ ಬರುತ್ತಿರಬಹುದು. ಇಂಥ ಮನೆ ಕೇತು ಮನೆ ಆಗಿರುತ್ತದೆ. ರಾಹು ಕೇತು ಶನಿಯ ಜಪ ಪೂಜೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ.